ಬೆಂಗಳೂರಿನಲ್ಲಿ ಒಂದು ಸ್ವಂತ ಸೈಟ್ ಇರಬೇಕು ಅನ್ನೋದು ಎಷ್ಟೋ ಜನರ ಕನಸು. ಸರಿ, ಇವತ್ತು ನಾವು ನೆಲಮಂಗಲದಲ್ಲಿರೋ ಒಂದು ರೆಸಿಡೆನ್ಷಿಯಲ್ ಲೇಔಟ್ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಈ ಸೈಟ್ಗಳು BMRDA ಅಂದ್ರೆ ಬೆಂಗಳೂರು ಮೆಟ್ರೋಪಾಲಿಟನ್ ರೀಜನ್ ಡೆವಲಪ್ಮೆಂಟ್ ಅಥಾರಿಟಿ ಮತ್ತೆ ನೆಲಮಂಗಲ ಪ್ಲಾನಿಂಗ್ ಅಥಾರಿಟಿ NPA ಇವೆರಡರಿಂದಲೂ ಅಪ್ರೂವಲ್ ಪಡೆದಿವೆ. ಇದು ಖರೀದಿಸುವವರಿಗೆ ಸಿಗುವ ಮೊದಲ ಮತ್ತು ಅತಿ ದೊಡ್ಡ ಭರವಸೆ. ಹಾಗಿದ್ರೆ ಬಂದು ಶುರು ಮಾಡೋಣ. ಈ ಲೇಔಟ್ ಎಲ್ಲಿ ಬರುತ್ತೆ, ಇದರ ವಿಶೇಷತೆಗಳೇನು ಅಂತ ಒಂದೊಂದಾಗಿ ನೋಡೋಣ. ಬೆಂಗಳೂರಿನಂತಹ ನಗರಗಳು ದೊಡ್ಡದಾಗ್ತಾ ಹೋದ ಹಾಗೆ ನೆಲಮಂಗಲದಂತಹ ಏರಿಯಾಗಳು ಎಷ್ಟು ಪ್ರಾಮುಖ್ಯತೆ ಪಡೆದಿದೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ಲೊಕೇಶನ್ ಅಂತ ಬಂದಾಗ ನಿಖರವಾಗಿ ಗೊತ್ತಿರಬೇಕು. ಈ ಲೇಔಟ್ ಇರೋದು ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ ದೊಡ್ಡಿಪಾಳಿಯ ಗ್ರಾಮದಲ್ಲಿ. ಇಲ್ಲಿ ಇನ್ನೊಂದು ಟೆಕ್ನಿಕಲ್ ಪಾಯಿಂಟ್ ಇದೆ, ಆದರೆ ತುಂಬಾನೇ ಮುಖ್ಯವಾದದ್ದು. ಅದು ವೈಯಕ್ತಿಕ 9/11A ಖಾತಾ. ಇದರ ಅರ್ಥ ತುಂಬಾನೇ ಸಿಂಪಲ್. ಪ್ರತಿಯೊಂದು ಸೈಟ್ಗೂ ಅದರದೇ ಆದ ಒಂದು ಸಪರೇಟ್ ಖಾತಾ ಇರುತ್ತೆ. ಇದರಿಂದ ಓನರ್ಶಿಪ್ ಬಗ್ಗೆ ಯಾವ ಗೊಂದಲವೂ ಇರಲ್ಲ. ಮುಂದೆ ಮಾರಾಟ ಮಾಡುವಾಗ ಅಥವಾ ಲೋನ್ ತಗೊಳ್ಳುವಾಗ ಪ್ರಾಸೆಸ್ ತುಂಬಾ ಸುಲಭ ಆಗುತ್ತೆ. ನಂದಿ ನೇಚರ್ ರೆಸಿಡೆನ್ಸಿ ಹೆಸರು ಕೇಳೋಕೆ ಚೆನ್ನಾಗಿದೆ ಅಲ್ವಾ? ಒಂದ್ ರೀತಿ ಪ್ರಶಾಂತವಾದ, ಪ್ರಕೃತಿಗೆ ಹತ್ರವಾದ ಜಾಗದ ಫೀಲ್ ಕೊಡುತ್ತೆ. ಇದರ ಒಟ್ಟು ವಿಸ್ತೀರ್ಣ ಬಂದು 13 ಎಕರೆ. ಇಲ್ಲಿ ಲಭ್ಯವಿರುವ ಸೈಟ್ಗಳ ಸಾಮಾನ್ಯ ಅಳತೆ 30x40 ಅಂದ್ರೆ 1700 ಚದರಡಿ. ಒಂದು ಸುಂದರವಾದ ಮನೆ ಕಟ್ಟೋಕೆ ಇದು ತುಂಬಾ ಬೇಡಿಕೆಯಲ್ಲಿರುವ ಮತ್ತು ಪರ್ಫೆಕ್ಟ್ ಆದ ಸೈಜ್. ಆದರೆ ಇಲ್ಲೊಂದು ಮುಖ್ಯವಾದ ಮಾಹಿತಿ ಇದೆ, ಗಮನಿಸಿ. ಸದ್ಯಕ್ಕೆ ಇಲ್ಲಿ ಸಿಗ್ತಿರೋದು ರೀಸೇಲ್ ಸೈಟ್ಗಳು, ಅಂದ್ರೆ ಮೂಲ ಮಾಲೀಕರಿಂದ ಖರೀದಿಸಿದವರು ಈಗ ಮತ್ತೆ ಮಾರಾಟ ಮಾಡ್ತಿದ್ದಾರೆ. ಒಂದು ಲೇಔಟ್ನ ಅಸಲಿ ಮೌಲ್ಯ ಇರೋದು ಅಲ್ಲಿ ಸಿಗುವ ಸೌಲಭ್ಯಗಳಲ್ಲಿ. ಬರೀ ಜಾಗ ಇದ್ರೆ ಸಾಕಾಗಲ್ಲ ಅಲ್ವಾ? ಅಲ್ಲಿ ವಾಸ ಮಾಡೋಕೆ ಬೇಕಾದ ಮೂಲಭೂತ ವ್ಯವಸ್ಥೆಗಳು ಚೆನ್ನಾಗಿರ್ಬೇಕು. ಈಗ ಅದರ ಬಗ್ಗೆ ನೋಡೋಣ ಬನ್ನಿ. ಹಾಗಾದ್ರೆ ಈ ನಂದಿ ನೇಚರ್ ರೆಸಿಡೆನ್ಸಿಯಲ್ಲಿ ಏನೆಲ್ಲ ಸೌಲಭ್ಯಗಳನ್ನ ಕೊಟ್ಟಿದ್ದಾರೆ? ಮುಂದಿನ ಸ್ಲೈಡ್ನಲ್ಲಿ ಅದರ ಲಿಸ್ಟ್ ಇದೆ. ಇಲ್ಲಿ ನೋಡಬಹುದು, ಒಂದು ಸುಸಜ್ಜಿತ ಬಡಾವಣೆಗೆ ಬೇಕಾದ ಬಹುತೇಕ ಎಲ್ಲವೂ ಇದೆ. ಮೊದಲನೆಯದಾಗಿ 30 ಅಡಿ ಅಗಲದ ರಸ್ತೆಗಳಿವೆ. ಆಮೇಲೆ ನೀರು ಮತ್ತು ವಿದ್ಯುತ್ ಸಂಪರ್ಕ ಜೊತೆಗೆ ವ್ಯವಸ್ಥಿತವಾದ ಒಳಚರಂಡಿ ವ್ಯವಸ್ಥೆ ಕೂಡ ಇದೆ. ಪರಿಸರದ ದೃಷ್ಟಿಯಿಂದ STP ಕನೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಇವಿಷ್ಟೇ ಅಲ್ಲ, ಮಕ್ಕಳ ಆಡೋಕೆ, ವಾಯುವಿಹಾರಕ್ಕೆ ಪಾರ್ಕುಗಳು ಮತ್ತು ಸಮುದಾಯದ ಬೇರೆ ಬೇರೆ ಉಪಯೋಗಕ್ಕೆ ಅಂತ CA ಜಾಗವನ್ನು ಮೀಸಲಿಟ್ಟಿದ್ದಾರೆ. ಒಟ್ಟಿನಲ್ಲಿ ಒಂದು ಕಂಪ್ಲೀಟ್ ಪ್ಯಾಕೇಜ್. ಒಂದು ಜಾಗದ ಬೆಲೆ ಬರೀ ಅದರ ಒಳಗಿನ ಸೌಲಭ್ಯಗಳಿಂದ ನಿರ್ಧಾರ ಆಗಲ್ಲ, ಅದರ ಸುತ್ತಮುತ್ತ ಏನಿದೆ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಅಂದ್ರೆ ಕನೆಕ್ಟಿವಿಟಿ ಹೇಗಿದೆ. ಈಗ ಲೇಔಟ್ನ ಹೊರಗಡೆ ಒಂದು ಕಣ್ಣು ಹಾಯಿಸೋಣ. ಈ ಟೇಬಲ್ ನೋಡಿದ್ರೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಓಡಾಡೋಕೆ ಹುಸ್ಕೂರು ಕ್ರಾಸ್ ಮತ್ತು ನೆಲಮಂಗಲ ಬಸ್ ನಿಲ್ದಾಣಗಳು ಹತ್ರದಲ್ಲೇ ಇವೆ. ಕೆಲಸಕ್ಕೆ ಹೋಗುವವರಿಗೆ ಬೊಮ್ಮಸೇಟಿಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಪಕ್ಕದಲ್ಲೇ ಇದೆ. ವ್ಯಾಪಾರಕ್ಕೆ ಹೊಸ APMC ಮಾರುಕಟ್ಟೆ, ಮನರಂಜನೆಗೆ ಗೋಲ್ಡನ್ ಪಾಮ್ಸ್ ರೆಸಾರ್ಟ್, ಹೀಗೆ ಎಲ್ಲವೂ ಹತ್ರದಲ್ಲೇ ಇದೆ. ಟಾಟಾ ವ್ಯಾಲ್ಯೂ ಹೋಮ್ಸ್, ಕದಂಬ ಕಾಲೇಜಿನಂತಹ ಸಂಸ್ಥೆಗಳು ಇರೋದು ಈ ಪ್ರದೇಶ ಎಷ್ಟು ಬೇಗ ಡೆವಲಪ್ ಆಗ್ತಿದೆ ಅನ್ನೋದನ್ನ ತೋರಿಸುತ್ತೆ. ಇಷ್ಟೆಲ್ಲ ಮಾಹಿತಿ ನೋಡಿದ್ಮೇಲೆ ಕೊನೆಗೆ ಬರೋ ಪ್ರಶ್ನೆ ಏನು? ಈ ಜಾಗ ಯಾರಿಗೆ ಸರಿ ಹೊಂದುತ್ತೆ? ಮನೆ ಕಟ್ಟಬೇಕು ಅನ್ನೋರ್ಗ ಅಥವಾ ಬರೀ ಇನ್ವೆಸ್ಟ್ಮೆಂಟ್ ಮಾಡಿ ಲಾಭ ಗಳಿಸಬೇಕು ಅನ್ನೋರ್ಗ? ಇಲ್ಲಿ ಒಳ್ಳೆ ವಿಷಯ ಅಂದ್ರೆ ಇದು ಎರಡೂ ತರದವರಿಗೂ ಸೂಕ್ತವಾಗಿದೆ. ಒಂದ್ ಕಡೆ ಸ್ವಂತ ಮನೆ ಕಟ್ಟಬೇಕು ಅನ್ನೋರ್ಗೆ ಎಲ್ಲಾ ಸೌಲಭ್ಯಗಳ ಜೊತೆ ರೆಡಿ ಇರೋ ತಕ್ಷಣವೇ ನಿರ್ಮಾಣ ಶುರು ಮಾಡಬಹುದಾದ ಸೈಟ್ ಸಿಗುತ್ತೆ. ಇನ್ನೊಂದ್ ಕಡೆ ಇನ್ವೆಸ್ಟ್ಮೆಂಟ್ ದೃಷ್ಟಿಯಿಂದ ನೋಡಿದ್ರೆ ಬೆಂಗಳೂರು ಹೊರವಲಯದಲ್ಲಿರೋದ್ರಿಂದ ಭವಿಷ್ಯದಲ್ಲಿ ಒಳ್ಳೆ ರಿಟರ್ನ್ಸ್ ಕೊಡೋ ಸಾಧ್ಯತೆ ಖಂಡಿತ ಇದೆ. ಹಣಕಾಸಿನ ವಿಷಯಕ್ಕೆ ಬಂದ್ರೆ ಇಲ್ಲೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಇದೆ. ಸೈಟ್ ತಗೊಳ್ಳೋಕಷ್ಟೇ ಅಲ್ಲ, ಅದ್ರ ಮೇಲೆ ಮನೆ ಕಟ್ಟೋಕೆ ಕೂಡ ಬ್ಯಾಂಕ್ ಲೋನ್ ಸೌಲಭ್ಯ ಇದೆ. ಇದು ಆರ್ಥಿಕವಾಗಿ ಪ್ಲಾನ್ ಮಾಡೋದನ್ನ ಇನ್ನಷ್ಟು ಸುಲಭ ಮಾಡುತ್ತೆ. ಕೊನೆಯದಾಗಿ ಮೂಲ ದಾಖಲೆಯಲ್ಲಿರೋ ಈ ಒಂದು ವಾಕ್ಯ ನಾವು ಇಷ್ಟು ಹೊತ್ತು ಚರ್ಚೆ ಮಾಡಿದ ಎಲ್ಲದರ ಸಾರಾಂಶವನ್ನ ಹೇಳ್ಬಿಡುತ್ತೆ. ಇದು ಕೇವಲ ಒಂದು ಭೂಮಿಯ ತುಣುಕಲ್ಲ, ಬದಲಿಗೆ ಸ್ವಂತ ಮನೆ ಮತ್ತು ಉತ್ತಮ ಹೂಡಿಕೆ ಅನ್ನೋ 2 ಕನಸುಗಳನ್ನ ನನಸು ಮಾಡಬಹುದಾದ ಒಂದು ಸದವಕಾಶ.